ಮತದಾರರು ಬೆಳಗ್ಗಿಂದ ಚುರುಕಾಗಿ ಮತದಾನ ಮಾಡಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಸ್ಪಂದನೆಯನ್ನು ಮತದಾರರು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಪರವಾಗಿ ಈಗಾಗಲೇ ತಯಾರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತದಾನ ಮಾಡಿದ್ದಾರೆ. ಇನ್ನೂ 1.5 ಗಂಟೆ ಸಮಯ ಇದೆ. ನನಗೆ ವಿಶ್ವಾಸ ಇದೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಇವತ್ತು ಮತದಾರ ದೇವರ ಪ್ರಭುಗಳು ನನಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಗೆದ್ದೇ ಗೆಲ್ತೀವಿ. ಎರಡನೇ ಮಾತಿಲ್ಲ. ಇವತ್ತು ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಜನ ಬೇಸತ್ತು ಹೋಗಿದ್ದಾರೆ. ಎಲ್ಲರೂ ಕೂಡ ನಮಗೆ ಮತದಾನ ಮಾಡಲಿಕ್ಕೆ ಅವರೇ ಸ್ವಯಂ ಪ್ರೇರಿತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೀವಿ ಅಂತ ಹೇಳಿ ಅವರೇ ಇವತ್ತು ಮತಗಟ್ಟೆಯಲ್ಲಿ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಕಮಲ ಅಲ್ಲದರಲ್ಲಿ ನಿಶ್ಚಯ. ಬಹಿರಂಗವಾಗಿ ಹಣ ಹಂಚಿದ್ದಾರೆ. ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ, ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ರಾಷ್ಟ್ರದಲ್ಲಿ ನಾವೀಗಾಗಲೇ ಅದನ್ನು ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕೂರ್ತಕ್ಕಂಥವ್ರಲ್ಲ. ನಾವೀಗಾಗಲೇ ಅವರಿಗೆ ಒಂದು ದೂರನ್ನು ಕೊಟ್ಟಿದ್ದೀವಿ ಚುನಾವಣಾ ಆಯೋಗಕ್ಕೂ, ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟ SP ಅವರಿಗೂ, DC ಅವರಿಗೂ, ROರಿಗೂ. ಅದರ ಜೊತೆಗೆ ಅವರು ನಮಗೆ ಪ್ರತಿಕ್ರಿಯೆಯನ್ನು ನೀಡಿದರೆ ವಿಡಿಯೋನೂ ಕೂಡ ಅವ್ರಿಗೆ ಕಳಿಸಿದ್ದೀವಿ. ನಾವು ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈಗ ಒಟ್ಟಾರೆಯಾಗಿ ಅವರಿಗೆ ಈಗ ಕಾಂಗ್ರೆಸ್ಸು ಹುಟ್ಟಿರ್ತಕ್ಕಂಥದ್ದೇ ಆ ರೀತಿಯೇ ರಾಜಕೀಯ ಮಾಡಿಕೊಂಡು ಯಾವತ್ತೂ ಕೂಡ ಅವರು ಭ್ರಮನಿರಸ ಆಗಿದೆ. ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ನಾವು ಸೋಲ್ತೀವಿ ಅಂತಕ್ಕಂಥ ಭೀತಿಯಿಂದ ಇವತ್ತು ದುಡ್ಡನ್ನು ಹಂಚ್ತಾ ಇದ್ದಾರೆ. ಇವತ್ತು ತಕ್ಕ ಉತ್ತರ ದಾವಣಗೆರೆ ಸಾಮಾನ್ಯ ಕಾರ್ಯಕರ್ತನ ಗೆಲುವು ಭಾರತೀಯ ಜನತಾ ಪಾರ್ಟಿ ಆಗುತ್ತೆ. ದಬ್ಬಾಳಿಕೆನೂ ಮಾಡ್ತಾ ಇದ್ರು ಸರ್, ಹಾಗೆ ಬೆಳಗ್ಗೆ ಆಗಿತ್ತು. ಮತ್ತೆ ಎಲ್ಲರೂ ಕೂಡ ದಾವಣಗೆರೆಯ ಪ್ರತಿಷ್ಠಿತ JH ಪಟೇಲ್ ಅಕಾಡೆಮಿ, BIT ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಸಾಮಾನ್ಯ ಕಾರ್ಯಕರ್ತನ ಗೆಲುವು ಭಾರತೀಯ ಜನತಾ ಪಾರ್ಟಿ ಆಗುತ್ತೆ. ದಬ್ಬಾಳಿಕೆನೂ ಮಾಡ್ತಾ ಇದ್ರು ಸರ್, ಹಾಗೆ ಬೆಳಗ್ಗೆ ಆಗಿತ್ತು. ಮತ್ತೆ ಎಲ್ಲರೂ ಕೂಡ ಬಂದು ಟೇಬಲ್ ಅನ್ನು ಹಾಕ್ಸಿದ್ವಿ. ಅದರ ಜೊತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಮತಗಟ್ಟೆಯಲ್ಲಿ ಕೂಡ ನಮ್ಮದೇ ಟೇಬಲ್ ಇದೆ, ನಮ್ಮದೇ ಕಾರ್ಯಕರ್ತರಿದ್ದಾರೆ, ಒಳಗಡೆ ಏಜೆಂಟರು ಕೂತಿದ್ದಾರೆ. ಪ್ರಬಲವಾಗಿ ಇವತ್ತು ನಾವು ಕೂಡ ಎಲ್ಲ ಕಡೆಗೂ ಅವರಿಗೆ ತಂತ್ರಕ್ಕೆ ಪ್ರತಿತಂತ್ರ ಹೂಡಿದ್ವಿ. ವಿಶ್ವಾಸದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ನೋಡಿದ್ವಿ. ನಾನು ಮೊದಲನೇ ದಿನ ನನ್ನ ಹೆಸರು ಘೋಷಣೆ ಆದಮೇಲೆ ಸಾಮಾನ್ಯ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಘೋಷಣೆ ಆದ ದಿನವೇ ನನಗೆ ಅವತ್ತೇನು ಎಲ್ಲರೂ ಕೂಡ ಶುಭ ಹಾರೈಸಿದ್ರು. ಇಲ್ಲಿವರೆಗಿದೆ, 6 ಗಂಟೆವರೆಗೆ ಇರುತ್ತೆ, May 4 ತನಕ ಇರುತ್ತೆ. ವಿಜಯೋತ್ಸವ ಆಚರಣೆ May 4 ಮಾಡ್ತೀವಿ. ಮತದಾರರು ಬೆಳಗ್ಗಿಂದ ಚುರುಕಾಗಿ ಮತದಾನ ಮಾಡಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಸ್ಪಂದನೆಯನ್ನು ಮತದಾರರು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಪರವಾಗಿ ಈಗಾಗಲೇ ತಯಾರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತದಾನ ಮಾಡಿದ್ದಾರೆ. ಇನ್ನೂ 1.5 ಗಂಟೆ ಸಮಯ ಇದೆ. ನನಗೆ ವಿಶ್ವಾಸ ಇದೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಇವತ್ತು ಮತದಾರ ದೇವರ ಪ್ರಭುಗಳು ನನಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಗೆದ್ದೇ ಗೆಲ್ತೀವಿ. ಎರಡನೇ ಮಾತಿಲ್ಲ. ಇವತ್ತು ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಜನ ಬೇಸತ್ತು ಹೋಗಿದ್ದಾರೆ. ಎಲ್ಲರೂ ಕೂಡ ನಮಗೆ ಮತದಾನ ಮಾಡಲಿಕ್ಕೆ ಅವರೇ ಸ್ವಯಂ ಪ್ರೇರಿತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೀವಿ ಅಂತ ಹೇಳಿ ಅವರೇ ಇವತ್ತು ಮತಗಟ್ಟೆಯಲ್ಲಿ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಕಮಲ ಅಲ್ಲದರಲ್ಲಿ ನಿಶ್ಚಯ. ಬಹಿರಂಗವಾಗಿ ಹಣ ಹಂಚಿದ್ದಾರೆ. ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ, ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ರಾಷ್ಟ್ರದಲ್ಲಿ ನಾವೀಗಾಗಲೇ ಅದನ್ನು ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕೂರ್ತಕ್ಕಂಥವ್ರಲ್ಲ. ನಾವೀಗಾಗಲೇ ಅವರಿಗೆ ಒಂದು ದೂರನ್ನು ಕೊಟ್ಟಿದ್ದೀವಿ ಚುನಾವಣಾ ಆಯೋಗಕ್ಕೂ, ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟ SP ಅವರಿಗೂ, DC ಅವರಿಗೂ, ROರಿಗೂ. ಅದರ ಜೊತೆಗೆ ಅವರು ನಮಗೆ ಪ್ರತಿಕ್ರಿಯೆಯನ್ನು ನೀಡಿದರೆ ವಿಡಿಯೋನೂ ಕೂಡ ಅವ್ರಿಗೆ ಕಳಿಸಿದ್ದೀವಿ. ನಾವು ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈಗ ಒಟ್ಟಾರೆಯಾಗಿ ಅವರಿಗೆ ಈಗ ಕಾಂಗ್ರೆಸ್ಸು ಹುಟ್ಟಿರ್ತಕ್ಕಂಥದ್ದೇ ಆ ರೀತಿಯೇ ರಾಜಕೀಯ ಮಾಡಿಕೊಂಡು ಯಾವತ್ತೂ ಕೂಡ ಅವರು ಭ್ರಮನಿರಸ ಆಗಿದೆ. ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ನಾವು ಸೋಲ್ತೀವಿ ಅಂತಕ್ಕಂಥ ಭೀತಿಯಿಂದ ಇವತ್ತು ದುಡ್ಡನ್ನು ಹಂಚ್ತಾ ಇದ್ದಾರೆ. ಇವತ್ತು ತಕ್ಕ ಉತ್ತರ ದಾವಣಗೆರೆ